ಯಾರು ಪಾಪ? ಯಾರ ಫೋನ್ ಮಾಡಿದ್ರು? ಏನೋ ಮಾತಾಡ್ದ ಇದ್ದಂಗಿತ್ತು. ಯಾರು ಫೋನ್ ಮಾಡಿದ್ದು? ಅಮ್ಮ, ನನಗೆ ಹೊರಗಿಂದ ಅರ್ಶನ ಫೋನ್ ಮಾಡಿತ್ತು. ಹಂಗೆ ಲಕ್ಷ್ಮಣಟಿನೂ ಫೋನ್ ಮಾಡಿತ್ತು. ಏನೋ ಮನೆ ಹರಾಜ್ಗೈತಂತೆ. ನಮ್ಮ ಬಂಟಿ ರೀತಾ ಅವ್ರದ್ದು ಮನೆ ಏನೋ ಹರಾಜ್ಗೈತಂತೆ. ಅದಕ್ಕೆ ಬಾರಪ್ಪ, ಅದೇನು ಮಾತಾಡೋಣ ಅಂತೇಳಿ ಹೇಳಿದ್ರಪ್ಪ. ಹೋಗ್ಬೇತೀನಿ ಊರಕ್ಕೆ. ಏನೋ ಸಾಲ ಎಲ್ಲ ತಗೊಂಡಿದ್ದಾರಂತೆ. ಅದಕ್ಕೆ ಆ ಮನೆ ಏನೋ ಹರಾಜು ಮಾಡ್ತಾ ಇದ್ದಾರಂತೆ ಇವತ್ತು. ಹೌದೇನು? ಬಿಡಪ್ಪ, ನೀನು ಯಾತಕ್ಕೆ ತಮಕ್ಕೆ ಹೋಗ್ತಿ ಅತ್ತ? ಏನು ಬೇಡ, ಸುಮ್ಮನೆ ಯಾತಕ್ಕತ್ತ ತಕೊಂಡು ಸಾಕತ್. ನಮಗೆ ಮನೆ ಐತಲ್ಲಿ ಇಲ್ಲಿ. ಸಾಕತ್ ನೆಮ್ಮದಿಗೈತಿ ಇವತ್ತ ಇಲ್ಲಿ. ಹುಡುಗರು ಎಸಿ ಬಂದ್ವು. ನಮ್ಮ ಅಮ್ಮನಿಗೂ ಓದೈತತ್ತ. ಈಗ ನಾವೇ ಹಂಗೆ ಅವಾಗ ಒಂದಿಟ್ಟು ಸೀಟ್ ಇರಲಿ ಅಂತೇಳಿ ಹಿಂಗೆ ಸುಮಾರಾಗಿ ಒಂದಿಟ್ಟು ಬಾತ್ರೂಮ್ ಬಚ್ಚು ಮಾಡ್ಕೊಂಡು ಒಂದಿಟ್ಟು ಸೀಟಿನ ಮನೆ ಮಾಡ್ಕೊಂಡ್ವಿ ಹೊಲ್ದಾಗ ಹಂಗೆ ಇರಲಿ ಅಂತ. ಇವಾಗ ಸುಮ್ಮನೆ ಯಾಕೆ ಹೋಗಂತಡಿ ನೋಡೋಣ ಅದೇಲಿ. ಇವಾಗ ಅದು 50 ಲಕ್ಷದ ಮನೆ ಒಂದು 16-17 ಲಕ್ಷಕ್ಕೆ ಸಿಗುತ್ತಂತೆ. ಫೋನ್ ಮಾಡಿದರು. ಅದಕ್ಕೇ ಹೋಗೋಣ ನೋಡೋಣ ಅಂತ ಇದ್ದೀನಿ. ಹೋಗೋಣ ಬಿಡಮ್ಮ ಅತ್ತ. ಊರಕ್ಕೆ ನಮ್ಮ ಪಾಡಿಗೆ ನಾವಿದ್ರೆ ಯಾರು ಏನು ಮಾಡಲ್ಲ. ಅದೇ ಇಲ್ಲಿ ಇನ್ನೊಬ್ರು ಯಾರೋ ಬರ್ತಾರಂತೆ. ಅದೇ ಅವರು ಸಾಹುಕಾರರು ಹೇಳ್ತಿದ್ರಲ್ಲ, ಇನ್ನೊಬ್ರು ಯಾರೋ ಬರ್ತಾರೆ ಮನೆ ಬೇಕು ಅಂತ. ಅವ್ರು ಬೇಕಾದರೆ ಇದ್ರಾಗೆ ಇರ್ತಾರೆ, ತೋಟ ನೋಡ್ಕೊಂಬಕ್ಕೆ ಇಬ್ಬರು ಯಾರೋ ಬರ್ತಾರೆ ಅಂತ ಹೇಳ್ತಿದ್ರು ಸಾಹುಕಾರರು. ಅದಕ್ಕೆ ಇನ್ನೊಬ್ರು ಬಂದರೆ ಇಲ್ಲಿ ಇರ್ತಾರೆ ತಿರಾನ. ಸಾಹುಕಾರರು ನಮಗೆ ಬಾಡಿಗೆ ಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇದ್ರು ಇರುತ್ತೆ ಇಲ್ಲಿ. ಹೆಂಗೆ ಅವಾಗ ಅರ್ಜೆಂಟಿಗೆ ಒಂದಿಟ್ಟು ಸೀಟ್ ಹಾಕ್ಯಂಡ್ವತ್ತ. ಸೀಟಿನ ಮನೆ ಹಿಂಗೆ ಒಂದಿಟ್ಟು ಕಟ್ಕೊಂಡ್ವಿ. ಅದಕ್ಕೇ ನನಗೂ ಮನೆ ಕಟ್ಬೇಕು ಅಂಬೋದು ಬೋಲ್ ಆಸೆ ಇತ್ತು. ಇನ್ನು ಚೆನ್ನಾಗಿ ಮನೆ ಕಟ್ಟಬೇಕು ಅಂಬೋದು. ಅದಕ್ಕೆ ಅತ್ತ ನಾನು ನೋಡೋಣ, ಕಮ್ಮಿ ಸಿಗುತ್ತಂತೆ. ಅದಕ್ಕೆ ನೋಡೋಣ ಅಂತ ಇದ್ದೀನಿ. ಇವತ್ತು ಹರಾಜು ಐತಂತ ಮನೆ. ನೋಡಮ್ಮ, ಇವರು ಎಷ್ಟೊಂದೆಲ್ಲ ಇಕ್ಕೊಂಡಾರು. ಇವತ್ತು ಎಂಥ ಪರಿಸ್ಥಿತಿ ಬಂದರು. ಅಲ್ಲ ನಾವು ಕಷ್ಟ ಸುಖಕ್ಕೆ ಏನಾನ ಕೇಳಿರೂ ಕೊಡ್ತಿರ್ಲಿಲ್ಲ. ಇವಾಗ ನೋಡು ಎಷ್ಟು ಎಲ್ಲ ಕಳ್ಕೊಂಡು ಬೀದಿಗೆ ಬಂದರು. ನೀವು ಒಂದು ದಿವ್ಸನ ಬಂದು ನೋಡಲಿಲ್ಲ. ಒಂದು ದಿವಸ ಬಂದು ನಮ್ಮ ಅತ್ತ ಕಾಲಿಕ್ಕಿ ನಿಮ್ಮನ್ನು ನೋಡ್ಕೊಂಡು ಹೋಗಿಲ್ಲಮ್ಮ. ಒಂದು ದಿವಸನೂ ಬಂದಿಲ್ಲ. ದುಡ್ಡು ಬೇಕಾದಾಗ ಮಾತ್ರ ಬಂದಿದ್ದು ಮೊನ್ನೆ. ನಾನು ಅದಕ್ಕೆ ನಮಗೆ ಕೊಟ್ಟಿಲ್ಲ ಅಂದಮೇಲೆ ನಾನು ಯಾಕೆ ಕೊಡೋಣ ಅಂತ ನಾನು 1 ರೂಪಾಯಿನೂ ಕೊಡಲಿಲ್ಲ ರೈತನಿಗೆ. ಹೋಗ, ಅವಳಿಗೆ ಹಂಗೆ ಆಗ್ಬೇಕು ಪಾಪ. ಅಲ್ಲ ನಮಗೂ ನನಗೂ ನಿಮ್ಮ ಅಪ್ಪಗೆ ಇಬ್ಬರಳಿಗೂ ಸೆನಕ್ಕಿಲ್ಲ ಅಂದ್ರೂ ಬಂದು ನೋಡಲಿಲ್ಲ. ಅವಳಿಗಂತೂ ಇಲ್ಲ, ಅವನ್ಗನ ಬೇಡ್ವಿ. ನಮ್ಮ ಅಪ್ಪ ನಮ್ಮಮ್ಮ ಅಂತ ಸೆನಕ್ಕಿಲ್ದಲೆ 15 ದಿನ ಗಟ್ಲೆ ಮನೆ ಕೇಂದ್ರೂ ಬಂದು ನೋಡ್ಲಿಲ್ವಲ್ಲ. ಹೊಸ ಮನೆ ಕಟ್ಟಿ ಒಂದು ದಿವ್ಸನ ಬಾರಮ್ಮ ಅಂತ ಹೇಳಿ ಕರ್ಕೊಂಡು ಹೋಗ್ಲಿಲ್ಲ ನನ್ನ ಮಗ. ಅವಳು ಮಾತು ಕೇಳ್ಕೊಂಡು ಒಂದು ದಿವಸನೂ ಬಂದು ನಮ್ಮನ್ನು ಮಾತಾಡಿಸ್ಲಿಲ್ಲ. ಹೆಂಗಿದ್ದೀರಾ ಏನು ಎತ್ತ ಅಂತ ಕೇಳಲಿಲ್ಲ. ಆಗ್ಬೇಕು ಮತ್ತೆ ಅಂತರ್ಗ. ಹಂಗಾದ್ರೇನೆ ಮತ್ತೆ ಬಿಡು, ನಮ್ಮ ಮಕ್ಕಳು ಎಲ್ಲಾನ ಚೆನ್ನಾಗಿರಲಿ ಬಿಡು. ಹೆಂಗೆ ಇದ್ದಾರಲ್ಲ ಎಲ್ಲ ಒಟ್ಟಿನಲ್ಲಿ ಚೆನ್ನಾಗಿದ್ದಾರೆ ಅಂತಂದ್ರೆ ಸಾಕು ನಮ್ಗೆ. ಅದೇ ಸಂತೋಷ. ನಮಗೇನು ನೋಡ್ಕೊಂಬದು ಬೇಡ, ಕೊಡೋದು ಬೇಡ, ಇಕ್ಕೋದು ಬೇಡ ಅಂತ ನಾವು ಹೆಂಗೆ ಯೋಚನೆ ಮಾಡ್ಕೊಂಡು ಹೆಂಗೆ ಒಳ್ಳೆತನದಿಂದನೇ ಇರಬೇಕು ಅಂತಂದ್ರೂ ಅವ್ರಿಗೆ ಒಳ್ಳೆತನ ಅಂಬೋದೇ ಇಲ್ಲ. ತಗೊಳ ಪಾಪ, ಹೇಳ್ತೀನಿ ನೀನು ತಗೊಂತಿ ಎಂಬುದು ಅವಳಿಗೆ ನನಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ. ಅಷ್ಟಿಷ್ಟು ಮಾಡಲ್ಲ. ಅದಕ್ಕೆ ನನಗೆ ಯಾರೋ ಹೇಳಿದ್ರು ಇವತ್ತು, ಬಾರಪ್ಪ ಇವತ್ತು ಹರಾಜೈತಿ ಅಂತ ಹೇಳಿ ನಾನು ಫೋನ್ ಮಾಡಿತ್ತು. ಅದಕ್ಕೆ ಹೋಗ್ತಾಯಿದ್ದೀನಿ. ಹೋಗತ್ತ ಮಾತಾಡಿಸ್ಕೊಂಡು ಅದೇನು ಎತ್ತ ಅಂತೇಳಿ ತಿಳ್ಕೊಂಡು ಓದ್ತೀನಿ. ಈಗ 50 ಲಕ್ಷದ ಮನೆ 16-17 ಲಕ್ಷಕ್ಕೆ ಸಿಗ್ತೈತಿ ಅಂತಂದ್ರೆ ಯಾರು ಬಿಡ್ತಾರೆ? ಅದಕ್ಕೆ ಅಂತ. ಯಾಕೆ ಪಾಪ ಯಾಕೆ ಹೇಳ್ತಾ ಇದೀಯಾ? ಏನಿಲ್ಲ ಕಣಪ್ಪ, ಅದೇ ಇವರು ರೀತಾರ ಮನೆ ನಮ್ಮ ಬಂಟಿರ್ದು ಏನೋ ಹರಾಜಿಗೆ ಐತಂತೆ. ಅದಕ್ಕೆ ಇವತ್ತು ಹರಾಜೈತೆ ಬರ್ರಿ ಅಂತೇಳಿ ಫೋನ್ ಮಾಡಿದ್ರು. ಅದಕ್ಕೆ ತಾಮನ ಅಂತ ನಾನು. ಯಪ್ಪ, ನೀನೇನೋ ತಗೊಂತಿ ಅಂತ ಹೇಳಿ ಆ ರೀತನಿಗೆ ಗೊತ್ತಾದರೆ ಎಷ್ಟು ಹೊಟ್ಟೆ ಉರ್ಕೊಂತಾಳೋ ಏನೋ. ಯಪ್ಪ, ನಾ ತಂತೀವಿ ಅಂದ್ಬಿಟ್ರೆ ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡ್ರಿ, ಇವನಿಗೆ ಮಾತ್ರ ಕೊಡಬೇಡ್ರಿ ಅಂತ ಹೇಳ್ತಾಳೆ. ಅಯ್ಯೋ, ದುಡ್ಡು ಕಟ್ಟಿದ್ರೆ ಯಾರು ಎನ್ಫಿದ್ದ? ಇಲ್ಲಿ ನೋಡಿಲಿ, ಇವಾಗ ದುಡ್ಡೊಂದು ಕೊಟ್ಟರೆ ಯಾರು ಬೇಕಾದರೂ ಕೊಡ್ತಾರೆ. ಇವಾಗ ನಾವು ಅವ್ರು ಅಂಟಂದ್ರಲ್ಲ ಕೊಟ್ಟೆ ಕೊಡ್ತಾರೆ. ಅದಕ್ಕೆ ಎಲ್ಲರೂ ನನಗೆ ಫೋನ್ ಮಾಡಿದ್ರು. ಅಲ್ಲೇನು ಯಾರು ಇವಾಗ ತಗಮ್ಮ ಅಂತವ್ರು ಯಾರೂ ಇಲ್ಲ. ನೀನೇ ತಗ ಹೆಂಗೂ ಅಲ್ಲಿ ಹೊಲ್ದಾಗ ಇದೆಯಾ, ಹೊಲ್ದಾಗ ಏನಿರ್ತೀಯ, ಹುಡುಗರು ಬೇರೆ ದೊಡ್ಡವಾದು, ಮದುವೆ ಅದು ಮಾಡಬೇಕು, ಹೊಲ್ದಾಗಿದ್ರೆ ಏನು ಅಷ್ಟು ಚೆನ್ನಾಗಿರಲ್ಲ, ಊರಕ್ಕೆ ಬಾ ಅಂತ ಹೇಳಿ ಹೇಳ್ತಾರೆ ಎಲ್ಲನ. ಅದಕ್ಕೆ ಒಂದು 50-60 ಲಕ್ಷದ ಮನೇನ 16-17 ಲಕ್ಷಕ್ಕೆ ಸಿಗುತ್ತೆ ಅಂದರೆ ತಗೊಂಬ ಏನು ಆರಾಮ ತಗೋಬೋದು. ಅದಕ್ಕೆ ನಾನು ತಗೊಂಬನ ಅವ್ರಿಗೆ ಎದ್ದಂಗೆ ತಗೋಬೇಕು ಅಂಬೋದೇ ನನಗಿರೋದಾಟ. ಪಾಪ ಹೇಳ್ತೀನಿ. ಒಟ್ಟು ಇರ್ಕೋಬೇಕು ಅವಳು. ಅಲ್ಲ ಆಟನ್ ದುಡ್ಡು ಹೆಂಗೆ ಹೊಂದಿಸ್ತೀಯ? ಅಲ್ಲಮ್ಮ, ನನ್ನ ಹತ್ರ ಸ್ವಲ್ಪ ಐತೆ. ಅದ್ರ ಜೊತೆಗೆ ಸ್ವಲ್ಪ ಹಾಕಿ ತಗೊಂತೀನಿ. ಯಾರು ತಗೋದ್ರು ಇಸ್ಕೊಂತೀನಿ. ಯಾರಾದರೂ ಕೊಡ್ತಾರೆ ನನಗೇನು. ಒಳ್ಳೆತನ ಅನ್ನೋದು ಉಳಿಸ್ಕೊಂಬಂದ್ರೆ ಯಾರಾದರೂ ಕೊಡ್ತಾರೆ ಬಿಡು. ಅವಳ ಥರ ಆಡ್ದಂಗೆ ಆಡಿದರೆ ನಮ್ಗೆ ಇವತ್ತು ಊರಾಗ ಬೆಲೆನೂ ಇರ್ತಿರ್ಲಿಲ್ಲ. ಇವತ್ತು ನಮಗೆ ಏನೋ ಒಂದು ಊರಾಗೆ ಬೆಲೆ ಐತಿ. ಏನೋ ಬಿಡಪ್ಪ, ಇವನ ಚೆನ್ನಾಗೈತಾನೆ ಅಂತ ಹೇಳಿ ಊರಾಗ ನಮ್ಮನ್ನು ಜನ ಆದ್ರೂ ಮಾತಾಡ್ತಾರೆ. ಅವ್ರಿಗೆ ಎಷ್ಟು ಜನ ಎಷ್ಟು ಮಾತಾಡ್ತಾರೆ ಗೊತ್ತೇ? ಅವ್ರಿಗಿನ್ನೂ ಗೊತ್ತಿಲ್ಲ ಎಂಥ ಜನ ಅವರು ಅಂತ. ಸುಮ್ಮನೆ ತಗೊಳ್ ಪಾಪ, ಒಟ್ಟು ಯಾಕೆ ಸುಮ್ಮನೆ ತಗೊಬಿಡು. ಕೊಟ್ರೆ ಸುಮ್ಮನೆ ಒಟ್ಟು ಬೇರೆ ಬಿಡೋದೇನು ಹೋಗ ಅಂತ. ಈಗ ಇಲ್ಲಿ ಯಾರೋ ಬೂತೀವಿ ಅಂತ ಹೇಳ್ತಾರಲ್ಲ, ಸುಮ್ಮನೆ ತಗೊಬಿಡು.
ಈಗ ಹುಡುಗಿಗೂ ಕಾಲೇಜ್ಗೆ ಹೊತ್ಕು ಓಡಾಡಬೇಕು, ಓಡಾಡೋಕ್ಕಾಗಲ್ಲ. ಹೊಲ್ತಕ್ಕೂ ಆಗ್ಲೆಲ್ಲ ಕರ್ಕೊಂಬರಕ್ಕೂ ಬಿಡೋಕ್ಕೂ ಅಲ್ಲಿಂದ ಪಾಪ ನಡ್ಕೊಂಬರ್ಬೇಕು, ಹೊಲ್ತಕ್ರ ಅಷ್ಟು ದೂರ. ಒಬ್ಬಳೆ ನಡ್ಕೊಂಬರೋಕ್ಕೆ ನನಗೆ ಹಂಗೆ ಬೈವದಂಗೆ ಆಗುತ್ತೆ. ಇವಾಗ ಬೇರೆ ಕಾಲ ಕೆಟ್ಟಿರೋದಕ್ಕೂ ಹೊತ್ಕೊಂಡು ಬೈವದಂಗೆ ಆಗುತ್ತೆ. ನೀನಿಲ್ಲ ಅಂತಂದರೆ ಪಾಪ ನಡ್ಕೊಂಬರ್ಬೇಕು, ನೀನು ಇದ್ರೇನೋ ಬೈಕ್ನ ಕರ್ಕೊಬತ್ತೀಯ, ನೀನಿಲ್ಲ ಅಂದರೆ ಯಾರು ಇಲ್ಲಿ ನೋಡ್ತಾರಪ್ಪ ಅಮ್ಮಂಗಾಗುತ್ತೆ. ನಾವು ಒಂದೊಂದು ತಡಿ ಹೊಲ್ತಕ್ಕೆ ಹೋಗಿರ್ತೀವಿ ಒಂಟಿ ಮನೆ ಅಮ್ಮಂಗಾಗುತ್ತೆ. ಅದಕ್ಕೆ ಅತ್ತ ವಯಸ್ಸಿ ಬಂದಿರೋ ಹುಡುಗಿ ಹೋಗೋಣ ಹೇಳಿ, ನಾವು ಸುಮ್ಮನೆ ಹರಾಜಿಗೆ ಬಂದರೆ ತಗೊಂಡು ಸುಮ್ಮನೆ ಅಲ್ಲಿಗೆ ಹೋಗೋಣ. ಬಂದರೆ ಬರಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗತ್ತಿಲ್ಲ ಇರೋಣ. ಅಲ್ಲ ನಾನು ಊರಾಗ ಕಟ್ಬೇಕು ಅಂತಿದ್ದೆ ಮನೇನ, ನೋಡೋಣ ಹೆಂಗಾಗುತ್ತೆ ಅಂತ. ಅಲ್ಲ ಹರಾಜು ಆದಾಗ ಅದೇನಾಗುತ್ತೆ ಅಂತ ಹೇಳಿ ನೋಡೋಣ. ಹರಾಜ್ಗೆ ಹೋಗ್ಬೇಕಾರೆ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿಗೆ. ಹರಾಜು ಆಗ್ತಿರ್ತಾರಲ್ಲ ಅವಾಗೆಲ್ಲನ ಹೋಗಿ ನಮಗೆ ಕೊಡ್ರಿ ಇಷ್ಟು ಕೊಡ್ತೀವಿ ಅಂತ ಹೇಳಿ ಹೇಳೋದು. ದುಡ್ಡು ಬಡ್ಡಿ ಅದು ಏನೈತೆ ಅದನ್ನು ಹಾಕೋದಷ್ಟೇ. ಇಲ್ಲಾಂದ್ರೆ ಅವರು ಎಷ್ಟಕ್ಕೆ ಜಾಸ್ತಿ ಹೋಗುತ್ತೋ ಅಷ್ಟು ಕೊಡ್ತಾರೆ. ಜಾಸ್ತಿ ಕೂಗಾರು ಇದ್ದರೆ ಜಾಸ್ತಿ ಯಾರ್ಯಾರು ಕೊಡ್ತಾರೆ ಅವ್ರಿಗೆ ಕೊಡ್ತಾರೆ. ಹರಾಜು ಹಾಕೋದಂದ್ರೆ ಹಂಗೆ ಅಲ್ಲಿ ಇನ್ನು ಜಾಸ್ತಿ ಹಿಂಗೆ ಎತ್ತರಿಸ್ತಾ ಹೋಗ್ತಾರೆ, ಆಮೇಲೆ ಎತ್ತರಿಸಿದ ಮೇಲೆ ತಗೊಂತಾರೆ. ಹಂಗೆ ನೋಡೋಣ ಏನೇನು ಆಗುತ್ತೆ ಇನ್ನೂ ಅಂತ ಹೇಳಿ ನೋಡೋದು. ಇನ್ನು ಹರಾಜಿಗೆ ಬಂದೈತಂತೆ ಅಂತ ಹೇಳಿದ್ರು, ಇನ್ನು ಯಾವಾಗ ಏನು ಎತ್ತ ಅಂಬೋದು ಗೊತ್ತಿಲ್ಲ. ನನಗೆ ಹಿಂಗೆ ಫೋನ್ ಮಾಡಿ ತಿಳಿಸಿರು. ಅದಕ್ಕೆ ತಗೊಂಬನ ಅಂತ ಇದ್ದೀನಿ. ಹಿಂಗೆ ಮಾಡು, ಸುಮ್ಮನೆ ತಗೊಂಡ್ರೆ ಒಳ್ಳೆಯ ಕೆಲಸ ಮಾಡ್ದಂಗೆ ಆಗುತ್ತೆ ಪಾಪ. ನಮಗೆ ಒಳ್ಳೇದು ತಗೊಂಡ್ರೆ. ತಗೊಬಿಡು. ಅಲ್ಲ ಒಂದು ದಿವ್ಸ ನಾ ಬಂದು ನೋಡಲಿಲ್ಲ ಮನೆ ಮಂಡಿ, ಆ ಮನೆಗೆ ಒಂದು ದಿವ್ಸಕ್ಕೂ ಕರ್ಕೊಂಡು ಹೋಗ್ಲಿಲ್ಲಪ್ಪ ಕಟ್ಟಿರೋ ಋಣಕ್ಕೆ. ಅಲ್ಲ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು ಬಿಡು. ಇಲ್ಲ ಇದ್ದಾರಲ್ಲ ಇಲ್ಲಿರೋರ್ನ ಬಂದು ನೋಡ್ಕೊಂಡು ಹೋಗೋಣ ಅಂತ ಮಾತೇ ಇಲ್ಲ. ಅಂಥ ಬುದ್ಧಿನೇ ಇಲ್ಲ ಅವಳಿಗೆ. ಅವ್ರನ್ನೂ ಕಳ್ಸಲ್ಲ, ಯಾರನ್ನೂ ಕಳ್ಸಲ್ಲ. ಹುಡುಗರೂ ಸಮೇತ ಅಜ್ಜಿ ತಾತ ಅಂಬೋದು ಗೊತ್ತಾಯ್ತೋ ಇಲ್ವಾ ಓಕೆ. ಹೇಳು, ಒಂದು ದಿವ್ಸಕ್ಕೂ ಬಂದು ನೋಡಲಿಲ್ಲ ಏನಿಲ್ಲ. ಅಲ್ಲ ಅಷ್ಟು ಒಂದೆಲ್ಲ ಇರೋರು ಹಿಂಗೆಲ್ಲ ಯಾರು ಮಾಡ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ದೇವ್ರು ಸರಿಯಾಗಿ ಮಾಡೋದಂತಾಗ ತಂದೆ ತಾಯಿ ನೋಡ್ಕೊಂಬಿಲ್ಲದಕ್ಕೆ ಸರಿಯಾಗಿ ಆಗೈತಿ. ನಾನೇ ಯೋಟನ್ನು ಅಂದ್ಕೊಂಡೆ ಕಣಮ್ಮ. ನೋಡಿ ಮನೆ ಕಟ್ಟೇವ್ರಿ, ನೋಡಿ ನಾವು ಹೋಗ್ಲಿಲ್ಲ ಒಂದು ದಿವ್ಸ ಮನೆಯಕ್ಕೆ ನೋಡಲಿಲ್ಲ. ಅಯ್ಯೋ ನಾವೇ ಹೋಗ್ಲಿಲ್ಲಲ್ಲಪ್ಪ ಮನೆಯಕ್ಕೆ ಅಮ್ಮ ಹಂಗೆ ಆಗೋದು. ನಾನೇ ಯೋಟನ್ನು ಅಂದ್ಕೊಂಡು ಬೇಜಾರಾದಂಗೆ ಆಯ್ತು. ನನಗೂ ಹಂಗೆ ಊರಕ್ಕೆ ಹೋದಂಗೆ ಹಿಂಗೆ ಎಂತೆಂಥಾರೋ ಕರೀತಾರೆ, ಎಂತೆಂಥರ ಮನೆಯಕ್ಕೆ ಹೋಗಿ ಬರ್ತೀವಿ. ಮುಂದೆ ಒಂದು ದಿವ್ಸಕ್ಕೂ ಕರೀಲಿಲ್ಲ. ನನ್ನ ಮಗ ಬಂದು ಒಂದು ದಿವಸನೂ ನೋಡಲಿಲ್ವಲ್ಲ, ಸೆನಕ್ಕಿಲ್ದಂಗೆ ಮನಿಕೊಂಡ್ರು. ನನಗೂ ನಿಮ್ಮ ಅಪ್ಪಗೆ ಇಬ್ಬರೊಳಗೂ ಸೆನಕ್ಕಿರಲಿಲ್ಲ. ಬಂದು ಒಂದು ದಿವ್ಸಕ್ಕೂ ನೋಡಲಿಲ್ಲ ಅಮ್ಮಂಗಾಗುತ್ತೆ. ಮತ್ತು ಅವಾಗ 15 ದಿನ ಇಬ್ಬರಿಗೂ ಸುಸ್ತಾಗಿ ಜ್ವರ, ಕೈ ಕಾಲು ನೋವು, ಇಬ್ಬರಿಗೂ ಸಖತ್ತು ಹುಷಾರಿರಲಿಲ್ಲ. ಒಂದು 15-20 ದಿವಸ ಇಬ್ಬರು ಮ್ಯಾಕೆ ಎದ್ದಿರಲಿಲ್ಲ. ಜ್ವರ ಬಿಟ್ಬಿಟ್ಟು ಜ್ವರ ಬರೋದು. ಒಂದು ದಿವ್ಸಕ್ಕೂ ಬಂದು ನೋಡಲಿಲ್ವಲ್ಲ ಅವರು. ನೋಡು ಅವಾಗಾದರೂ ಬಂದು ನೋಡಲಿಲ್ಲ. ನನಗೆ ಅದೇ ಸಿಟ್ಟು. ಹುಷಾರಿಲ್ಲ ಅಂದ್ರೂ ಬಂದು ನೋಡಲಿಲ್ವಲ್ಲ. ಅಲ್ಲ ಅವಳಿಗಂತೂ ಇಲ್ಲ ಬಿಡು, ಅವಳೇನೋ ಓಟು ಬಿಟ್ಟಿರೋಳು. ಅವನಿಗಂತೂ ಬೇಡವೆ. ಆ ಬಂಟಿ ಮಾವನಿಗೆ ಅವನಿಗಾದ್ರೂ ಇದ್ದಿದ್ರೆ ಬಂದು ನೋಡಾನು. ಅವನಿಗೂ ಇಲ್ಲ ಅಪ್ಪ ಅಮ್ಮಯ್ಯ ಅಂಬೋದು ಅವನಿಗೂ ಇಲ್ಲ. ನಮ್ಮನ್ನು ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ತಮ್ಮನೆ ಅಂತ ಹೇಳಿ ದ್ವೇಷ ಇಕ್ಕೊಂಡವನೆ. ನಿಮ್ಮನ್ನಾದರೂ ಅಪ್ಪ ಅಮ್ಮಯ್ಯ ಅಂತ ಹೇಳಿ ಬಂದು ನೋಡಿದಾನೆ ಅವನು. ನಾಳೆ ಬರೋಕ್ಕೆ ಅಪ್ಪ ಅಮ್ಮ ಇನ್ನೊಂದು ದಿವ್ಸ ನೋಡ್ಕೊಂಬಲಿಲ್ಲ, ಕೂಳಾಕ್ಲಿಲ್ಲ, ಏನಿಲ್ಲ. ನಾವೆಲ್ಲ ನತ್ ಬಿಡತ್ತ ನಮ್ಮ ಮಕ್ಕಳಲ್ಲಿ ಚೆನ್ನಾಗಿರ್ಲಿ ನಮ್ಮ ಮಕ್ಕಳು ಅಂತ ನಾವಿರ್ತೀವಿ. ಆದರೆ ಅವ್ರೊಂದಿಷ್ಟು ಅರ್ಥ ಮಾಡ್ಕೊಂಬಲ್ಲ. ನಮ್ಮ ಮಕ್ಕಳು ಅಂತೇಳಿ ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಇದು ಮಾಡ್ತಾರಲ್ಲ, ನಮಗೊಂದಿಷ್ಟು ನಾವು ನೋಡ್ಕೋಬೇಕು ಅವ್ರನ್ನ. ತೆಗಿ ನೋಡ್ಕೊಂಬಲಿಲ್ಲ ಅಂದ್ರೆ ಪರವಾಗಿಲ್ಲ, ಹೋಗಿ ಮಾತಾಡ್ಸ್ಕೊಂಬರೋಣ ಅಂಬ ಒಂದು ಮಾತಿಲ್ಲಲ್ಲ ಅವ್ರ ಹತ್ರ. ನೋಡೋದ್ರಲ್ಲ ವೀಕ್ಷಕರೇ, ರೈತನ ಮನೆ ಹರಾಜಿಗೆ ಬಂದೈತಂತೆ. ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ತಗೊಂತಾ ಇದ್ದೀನಿ ಅಂತ ಹೇಳಿ ಆ ರೈತನಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಅವಳು ಏನಿಲ್ಲ ಹಂಗೆ ಹಿಂಗೆ ಆಡಲ್ಲ. ನೋಡು ಹಿಂಗೆ ಆಡ್ತಾಳೆ ಅಂದರೆ ಹಂಗೆ ಆಡ್ತಾಳೆ. ನಾನು ತಗೊಂತೀನಿ ಎಂಬುದೇನಾದರೂ ಅವಳಿಗೆ ಗೊತ್ತಾಗ್ಬಿಟ್ರೆ ನೋಡ್ತಾ ಇರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.